ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೆರೋದಾ ಆ್ಯಪ್ನಲ್ಲಿ ಬಾಯ್ ಮಾಡಿರುವಂಥ ಶೇರ್ಸನ್ನು ಹೇಗೆ ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬಳಸಿ. ಸ್ನೇಹಿತರೆ, ಈಗಾಗಲೇ ಈ ಒಂದು ಜೆರೋದಾ ಆ್ಯಪ್ನಲ್ಲಿ ಶೇರ್ಸನ್ನು ಹೇಗೆ ಬಾಯ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ರೆ ಹೋಗಿ ಚೆಕ್ ಮಾಡಿ. ನೀವು ಕೂಡ ಶೇರನ್ನು ಬೇಕಿದ್ರೆ ಬೈ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ಬಾಯ್ ಮಾಡಿರುವಂಥ ಶೇರ್ಸನ್ನು ಹೇಗೆ ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಜೆರೋದಾ ಆ್ಯಪನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನಾನು ಬಾಯ್ ಮಾಡಿರುವಂಥ ಶೇರು ಎಸ್ ಬ್ಯಾಂಕ್ ಶೇರು ನೋಡ್ತಾ ಇದ್ದೀರಾ. ಈ ಒಂದು ಶೇರ್ ನಾನು ಬಾಯ್ ಮಾಡಿರೋದು. ಸೊ ಈಗ ನಾನು ಈ ಒಂದು ಶೇರನ್ನು ಡೈರೆಕ್ಟಾಗಿ ಸೆಲ್ ಮಾಡ್ತೇನೆ. ಸ್ನೇಹಿತರೆ, ನೀವು ಶೇರನ್ನು ಯಾವಾಗ ಸೆಲ್ ಮಾಡಬೇಕಂದ್ರೆ ನಿಮಗೆ ಪ್ರಾಫಿಟ್ ಬಂದಾಗ ನೀವು ಬಾಯ್ ಮಾಡಿರುವಂಥ ಶೇರನ್ನು ಸೆಲ್ ಮಾಡಬೇಕು. ಇಲ್ಲಿ ನನಗೆ ಪ್ರಾಫಿಟ್ ಏನು ಬಂದಿಲ್ಲ, ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಈ ಒಂದು ಶೇರನ್ನು ಈಗ ಸೆಲ್ ಮಾಡ್ತೇನೆ. ಈ ಒಂದು ಎಸ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಎಕ್ಸಿಟ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಕ್ಸಿಟ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿ, ಆನಂತರ ಇಲ್ಲಿ ಲಾಂಗ್ ಟರ್ಮ್ ಅಂತ ಸೆಲೆಕ್ಟ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಕ್ವಾಂಟಿಟಿನ ಎಂಟರ್ ಮಾಡಬೇಕಾಗುತ್ತೆ. ಈಗ ನೀವು ಜೆರೋದಾ ಆ್ಯಪ್ನಲ್ಲಿ 10 ಶೇರನ್ನು ಬೈ ಮಾಡಿದ್ರೆ ಅನ್ಕೊಳ್ಳಿ, 10 ಶೇರನ್ನು ಕೂಡ ನೀವು ಇಲ್ಲಿ ಸೆಲ್ ಮಾಡ್ಕೋಬೋದು. ಒಂದು ವೇಳೆ ನೀವು ಕೇವಲ 5 ಶೇರನ್ನು ಸೆಲ್ ಮಾಡ್ತೀರ ಅಂದ್ಕೊಂಡ್ರೆ ಇಲ್ಲಿ 5 ಅಂತ ಎಂಟರ್ ಮಾಡ್ಕೋಬೇಕು. 5 ಅಂತ ಎಂಟರ್ ಮಾಡಿ ನೀವು ಇಲ್ಲಿ ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು 5 ಶೇರ್ ಮಾತ್ರ ಇಲ್ಲಿ ಸೆಲ್ ಆಗುತ್ತೆ. ನೀವು ಬೇಕಿದ್ರೆ 10 ಶೇರನ್ನು ಕೂಡ ಸೆಲ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಶೇರನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸೆಲ್ ಮಾಡ್ಬೋದು. ಇಲ್ಲಿ ನಾನು ಬೈ ಮಾಡಿದ್ರು 2 ಶೇರನ್ನು ಕೂಡ ಸೆಲ್ ಮಾಡ್ತೇನೆ. ಇಲ್ಲಿ 2 ಅಂತ ಎಂಟರ್ ಮಾಡ್ತೇನೆ ಕ್ವಾಂಟಿಟಿಯಲ್ಲಿ. ಆನಂತರ ಸ್ನೇಹಿತರೆ, ಇಲ್ಲಿ ಮಾರ್ಕೆಟ್ ಹಾಗೆ ಲಿಮಿಟ್ ಅಂತ 2 ಆಪ್ಷನ್ ಇರುತ್ತೆ. ಲಿಮಿಟ್ ಅಂದರೆ ಸ್ನೇಹಿತರೆ, ಈಗ ಈ ಒಂದು ಎಸ್ ಬ್ಯಾಂಕ್ ಶೇರ್ ಪ್ರೈಸು 20 ರೂಪಾಯಿ ಇದೆ. ನಾನು ಈ ಒಂದು ಶೇರ್ ಪ್ರೈಸು 21 ರೂಪಾಯಿದಾಗ ಸೆಲ್ ಮಾಡಬೇಕಂತ ಅಂದ್ಕೊಳ್ಳಿ. ಇಲ್ಲಿ ಲಿಮಿಟಲ್ಲಿ 21 ರೂಪಾಯಿ ಅಂತ ಎಂಟರ್ ಮಾಡ್ಕೋಬೇಕು ಅಮೌಂಟು. ಆನಂತರ ಇಲ್ಲಿ ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆನಂತರ ಈ ಒಂದು ಸೆಲ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ಸ್ನೇಹಿತರೆ, ಈ ಒಂದು ಎಸ್ ಬ್ಯಾಂಕ್ ಶೇರು 21 ರೂಪಾಯಿ ಆದಾಗ ಈ ಒಂದು ಶೇರು ಅಂದರೆ ನಾನೀಗ ಸೆಲ್ ಮಾಡಿರ್ತೀನಲ್ಲ, ಆರ್ಡ್ರನ್ನ ಕ್ರಿಯೇಟ್ ಮಾಡಿರ್ತೀನಲ್ಲ, ಆ ಒಂದು ಆರ್ಡ್ರು 21 ರೂಪಾಯಿ ಆದಾಗ ಆಟೋಮೆಟಿಕ್ ಆಗಿ ಡನ್ ಆಗುತ್ತೆ, ಅಂದರೆ ಸಕ್ಸಸ್ ಆಗುತ್ತೆ. 21 ರೂಪಾಯಿ ಆದಾಗ ಈ ಒಂದು ಶೇರು ಸೆಲ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೀವಿಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಅಮೌಂಟ್ನ ಸೆಟ್ ಮಾಡ್ಬೋದು. 23 ಇರ್ಬೋದು, 25 ಇರ್ಬೋದು, ಈ ರೀತಿ ಅಮೌಂಟನ್ನು ಸೆಟ್ ಮಾಡಿ ಸೆಲ್ ಮಾಡ್ಕೋಬೋದು. ಬಟ್ ನಾನಿಲ್ಲೀಗ ಮಾರ್ಕೆಟ್ ಪ್ರೈಸಲ್ಲಿನೇ ಈ ಒಂದು ಶೇರನ್ನು ಸೆಲ್ ಮಾಡೋದು. ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಆನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ಇಲ್ಲಿ ಕಂಟಿನ್ಯೂ CDSL ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೀವು ಟಿ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ. ಶೇರ್ಸನ್ನು ಸೆಲ್ ಮಾಡಬೇಕಂದ್ರೆ ಟಿ ಪಿನ್ನ ಎಂಟರ್ ಮಾಡಲೇಬೇಕು. ಸೊ ಟಿ ಪಿನ್ ಯಾವ ರೀತಿ ಜನರೇಟ್ ಮಾಡೋದಂತ ಇದೀಗ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಜನರೇಟ್ ಟಿ ಪಿನ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ, ಜನರೇಟ್ ಟಿ ಪಿನ್ ಅಂತ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಆನಂತರ ಇಲ್ಲಿ BOID ಹಾಗೆ ಪಾನ್ ಅಂತ ಇರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ID ಹಾಗೆಯೇ ಪಾನ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. BOID ಅಂದರೆ ಸ್ನೇಹಿತರೆ, ಪುನಃ ನಿಮ್ಮೊಂದು ಜೆರೋದಾ ಆ್ಯಪನ್ನು ಓಪನ್ ಮಾಡಿ. ಜೆರೋದಾ ಆ್ಯಪನ್ನು ಪುನಃ ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಪ್ರೊಫೈಲ್ ಅಂತ ಇರುತ್ತೆ. ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಿಮ್ಮೊಂದು ಪ್ರೊಫೈಲ್ ಇರುತ್ತೆ. ಈ ಒಂದು ಪ್ರೊಫೈಲನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ಡಿಮ್ಯಾಟ್ BO ಅಂತ ಇದೆ, ನೋಡ್ತಾ ಇರ್ಬೋದು. ಈ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಡಿಮ್ಯಾಟ್ ID ಅಂತ ಇದೆ, ನೋಡ್ತಾ ಇದ್ದೀರಾ. ಈ 16 ಅಂಕಿಯ IDನ ನೀವು ಇಲ್ಲಿ ಕಾಪಿ ಮಾಡಿ. ಈ 16 ಅಂಕಿಯ IDನ ಕಾಪಿ ಮಾಡಿ. ಆನಂತರ ಡೈರೆಕ್ಟಾಗಿ ಈಗ ಪುನಃ ನಾನು ಈ ಒಂದು ಶೇರನ್ನು ಸೆಲ್ ಮಾಡ್ತೇನೆ. ಇಲ್ಲಿ ಎಸ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಕಂಟಿನ್ಯೂ ಟು CDSL ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಈಗ ಇಲ್ಲಿ ಕ್ಲಿಕ್ ಹಿಯರ್ ಜನರೇಟ್ ಟಿ ಪಿನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ BOIDಯಲ್ಲಿ ಈಗ ನಾನು ಕಾಪಿ ಮಾಡಿರುವಂಥ IDನ ಪೇಸ್ಟ್ ಮಾಡ್ತೇನೆ. ಹಾಗೆ ಇಲ್ಲಿ ಪಾನ್ ನಂಬರನ್ನು ಎಂಟರ್ ಮಾಡ್ಕೋತೇನೆ. ಪಾನ್ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ಕ್ಯಾಪ್ಚನ ಕೊಟ್ಟಿರ್ತಾರೆ. ಒಂದು ಕ್ಯಾಪ್ಚನ ಕರೆಕ್ಟಾಗಿ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆ Gmailಗೆ OTP ಬರುತ್ತೆ. ಎರಡೂ ಕಡೆಯೂ OTP ಬರುತ್ತೆ. ಯಾವುದಾದ್ರೂ ಒಂದು OTPನ ನೀವು ಇಲ್ಲಿ ಎಂಟರ್ OTP ಅಂತ ಇರುತ್ತೆ, ಇಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು OTPನ ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಯುವರ್ ಟಿ ಪಿನ್ ಇಸ್ ಜನರೇಟ್ ಸಕ್ಸಸ್ಫುಲಿ ಆ್ಯಂಡ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಗೆ ಇಮೇಲು. ಇಲ್ಲಿ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಎರಡಕ್ಕೂ ಕೂಡ ಈ ಒಂದು ಟಿ ಪಿನ್ ಈ ಒಂದು ಆ್ಯಪ್ ಅವರೇನೆ ಸೆಂಡ್ ಮಾಡ್ತಾರೆ. ಆ ಒಂದು ಟಿ ಪಿನ್ನ ನೀವು ಕಾಪಿ ಮಾಡ್ಕೋಬೇಕು. ಸೊ ಈಗ ನಾನು Gmailಲ್ಲಿ ಈ ಒಂದು ಟಿ ಪಿನ್ನನ್ನು ಕಾಪಿ ಮಾಡ್ಕೋತೇನೆ ಮೊದಲಿಗೆ. ಸೊ ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು.
ಟಿ ಪಿನ್ ಜನರೇಟೆಡ್ ಅಂತ, ಇಲ್ಲಿ ಟಿ ಪಿನ್ ಅಂತ ಇದೆ ನೋಡ್ತಾ ಇರ್ಬೋದು. ಈ ಒಂದು ಟಿ ಪಿನ್ನ ನಾನೀಗ ಕಾಪಿ ಮಾಡ್ಕೋತೇನೆ. ಕಾಪಿ ಮಾಡಿ ಪುನಃ ಈ ಒಂದು ಜೆರೋದಾ ಆ್ಯಪನ್ನು ಓಪನ್ ಮಾಡ್ತೇನೆ. ಸೊ ಈಗ ನಾನಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ CDSL ಅಂತ ಪುನಃ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕಂಟಿನ್ಯೂ CDSL ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಎಂಟರ್ ಟಿ ಪಿನ್ ಅಂತ ಇದೆ ನೋಡ್ತಾ ಇರ್ಬೋದು. ಈಗ ನಾನಿಲ್ಲಿ ಇಮೇಲ್ ಐಡಿಯಲ್ಲಿ ಬಂದಿರುವಂಥ ಟಿ ಪಿನ್ನ ಕಾಪಿ ಮಾಡಿದ್ದೇನೆ. ಆ ಒಂದು ಟಿ ಪಿನ್ನ ನನಗಿಲ್ಲಿ ಎಂಟರ್ ಮಾಡ್ತೇನೆ. ಎಂಟರ್ ಆದಮೇಲೆ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಪುನಃ OTP ಅಂತ ಬರುತ್ತೆ. ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಇಮೇಲ್ ಎರಡೂ ಕೂಡ OTP ಬರುತ್ತೆ. ಎರಡಕ್ಕೂ ಯಾವುದಾದ್ರೂ ಒಂದು OTPನ ನೀವು ಇಲ್ಲಿ ಕಾಪಿ ಮಾಡಿ. ಈಗ ನಾನು ಇಮೇಲಲ್ಲಿ ಬಂದಿರುವಂಥ OTPನ ಕಾಪಿ ಪೇಸ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಈಗ ಶೇರ್ಸ್ ಎಲ್ಲೂ ಡನ್ ಆಗಿದೆ. ಆನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಪುನಃ ಬ್ಯಾಕ್ ಬರ್ತೇನೆ. ಆನಂತರ ಇಲ್ಲಿ ಎಸ್ ಬ್ಯಾಂಕಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಅಮೌಂಟ್ ತೋರಿಸ್ತಾ ಇಲ್ಲ. ಹಾಗೆ ಇಲ್ಲಿ ಪೊಸಿಷನಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಎಸ್ ಬ್ಯಾಂಕ್ ಶೇರು ಸೋಲ್ಡ್ ಹೋಲ್ಡಿಂಗ್ ಅಂತ ಇದೆ. ಈ ಒಂದು ಶೇರಿಗೆ ಡೈರೆಕ್ಟಾಗಿ ಸೆಲ್ ಆಗಿದೆ. ಹಾಗೇನೇ ಇಲ್ಲಿ ಎಕ್ಸಿಕ್ಯೂಟೆಡಲ್ಲೂ ಕೂಡ ಬಂದಿದೆ, ಸೆಲ್ ಅಂತ ಬಂದಿದೆ ನೋಡ್ತಾ ಇದ್ದೀರಾ. ಸೆಲ್ ಅಂತ ಆಗಿ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಅಮೌಂಟ್ ಡೈರೆಕ್ಟಾಗಿ ಈ ಒಂದು ಫಂಡ್ಸಲ್ಲಿ ಬಂದು ಆ್ಯಡ್ ಆಗುತ್ತೆ ನೋಡ್ತಾ ಇರ್ಬೋದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಒಂದು ಜೆರೋದಾ ಆ್ಯಪ್ನಲ್ಲಿ ಬಾಯ್ ಮಾಡಿರುವಂಥ ಶೇರ್ಸನ್ನು ಈಸಿಯಾಗಿ ಸೆಲ್ ಮಾಡ್ಕೋಬೋದು. ನಿಮಗೆ ಬೇಕಾದ ಟೈಮಲ್ಲಿ ನಿಮಗೆ ಪ್ರಾಫಿಟ್ ಬಂದಾಗ ಈಸಿಯಾಗಿ ಒಂದು ಶೇರ್ಸನ್ನು ಸೆಲ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.